ಹಿಂದೆ ನಿರ್ಧಾರವಾಗುತ್ತಾ ದರ್ಶನ್ ಬಳ್ಳಾರಿ ಜೈಲು ಶಿಫ್ಟ್ ಭವಿಷ್ಯ. ಇವತ್ತು ಕೋರ್ಟ್ನಲ್ಲಿ 5 ಆರೋಪಿಗಳ ಅರ್ಜಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ಅರ್ಜಿ ವಿಚಾರಣೆಯನ್ನು ಇವತ್ತು ನಡೆಸಲಿದೆ 57ನೇ ಸಿವಿಲ್ ಕೋರ್ಟ್. ಇವತ್ತು ಕೋರ್ಟ್ನಲ್ಲಿ ನೋಡಿ 5 ಆರೋಪಿಗಳ ಅರ್ಜಿ ವಿಚಾರಣೆಯನ್ನು ನಡೆಸಲಾಗುತ್ತೆ. 57ನೇ ಸಿವಿಲ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆಯನ್ನು ಮಾಡಲಾಗುತ್ತೆ. ದರ್ಶನ್, ಜಗದೀಶ್, ಲಕ್ಷ್ಮಣ್, ನಾಗರಾಜ್ ಮತ್ತು ಪವಿತ್ರ ಗೌಡ ಏನಿದ್ದಾರೆ ಸದೃಶ ಶಿಫ್ಟ್ ಕುರಿತಾದಂತಹ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಏನಾಗುತ್ತೆ ಭವಿಷ್ಯ ಅಂತೇಳಿ ಗೊತ್ತಾಗುತ್ತೆ. ಇವತ್ತು ವಿಚಾರಣೆಯನ್ನು ನಡೆಸಿ ಆದೇಶವನ್ನು ನೀಡಲಿದೆ ಸಿವಿಲ್ ಕೋರ್ಟ್. ದರ್ಶನ್ಗೆ 2 ಬೆಡ್ ಬೇಕಂತೆ, ಜೊತೆಗೆ 2 ದಿಂಬು ಕೋರ್ಕೊಂಡಿದ್ದಾರೆ. ಈಗಾಗಲೇ ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ. ಇದರ ವಿಚಾರಣೆ ಕೂಡ ಇವತ್ತಿದೆ. ಒಂದು ಬಳ್ಳಾರಿಗೆ ಶಿಫ್ಟ್ ಆಗ್ತಾರಾ ಅನ್ನುವಂತಹ ಒಂದು ವಿಚಾರ, ಮತ್ತೊಂದು ಏನು ದಿಂಬು ಹಾಸ್ತಿರ ಕೇಳ್ಕೊಂಡಿದ್ದಾರೆ ಇವರು, ಸೊ ಆ ವಿಚಾರ. ಇನ್ನು ಪವಿತ್ರ ಗೌಡ ಅವರು ಜಾಮೀನು ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ. ಸೊ ಆ ವಿಚಾರ ಸಂಬಂಧವಾಗಿ ಇವತ್ತೇ ವಿಚಾರಣೆಯನ್ನು ನಡೆಸಲಾಗುತ್ತೆ. ಒಟ್ಟು 3 ಅರ್ಜಿಗಳ ವಿಚಾರಣೆಯನ್ನು ಇವತ್ತು ಕೋರ್ಟ್ ನಡೆಸಲಿದೆ. 3 ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅರ್ಜಿಗಳು ಹೋಗಿದೆ. ಇವತ್ತು ಆ ಅರ್ಜಿಗಳ ವಿಚಾರಣೆಯನ್ನು ನಡೆಸಲಾಗುತ್ತೆ. ಒಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನುವಂತಹ 5 ಆರೋಪಿಗಳು ಏನಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಪವಿತ್ರ ಗೌಡ ಅವರು ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಮತ್ತೊಂದು ದಿಂಬು ಮತ್ತು ಹಾಸಿಗೆಯನ್ನ ದರ್ಶನ್ ಅವರು ಕೇಳ್ಕೊಂಡಿದ್ದಾರೆ. ಈ ಒಂದು ಅರ್ಜಿ ಕೂಡ ಈಗಾಗಲೇ ಹೋಗಿದೆ. ಏನಾಗುತ್ತೆ ಇವತ್ತು ಭವಿಷ್ಯ ನೋಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರು. ಈಗಾಗಲೇ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವೆಂಕಟೇಶ್, ಈಗಾಗಲೇ 3 ಅರ್ಜಿಗಳನ್ನು ಹಾಕೊಂಡಿದ್ದಾರೆ. ಈಗ ಪ್ರತ್ಯೇಕವಾದಂತಹ 3 ಅರ್ಜಿಗಳಿದೆ. ಅದರಲ್ಲಿ ಒಂದು ಕುತೂಹಲ ಇರುವಂತಹ ವಿಚಾರ ಏನು ಅಂದ್ರೆ, ಪವಿತ್ರ ಗೌಡ ಅವ್ರಿಗೆ ಈಗಾಗಲೇ ಹೈಕೋರ್ಟ್ನಲ್ಲಿ ಬೇಲ್ ಕೂಡ ಏನು ಕೊಡಲಾಗಿತ್ತು, ಜೊತೆಗೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಅದು ಕ್ಯಾನ್ಸಲ್ ಆಗಿರುವಂಥದ್ದು. ಮತ್ತೆ ಈಗ ಅರ್ಜಿಯನ್ನು ಹಾಕೊಳ್ಬಹುದಾ, ಹೇಗೆ ಏನಿದೆ ಇವತ್ತಿನ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ? ಕುಸುಮ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಏನು ಬೇಲ್ ಮೇಲೆ ಹೊರಗಡೆ ಬಂದಿಂತವ್ರನ್ನ ರಿಜೆಕ್ಟ್ ಆಯಿತು. ಸುಪ್ರೀಂ ಕೋರ್ಟ್ ಕೊಟ್ಟಂಥ ಬೇಲನ್ನು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿತ್ತು. ಈಗ ಜೈಲಿನಲ್ಲಿದ್ದಾರೆ. ಈಗ ಅವರಿಗೆ ಅದರಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡರವರಿಗೆ ಜಾಮೀನು ಕೊಡಬೇಕಂತ ಹೇಳಿ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು. ಈಗಾಗಲೇ ವಿಚಾರಣೆ ಆಗಿದ್ದು ಇವತ್ತು ಆದೇಶವನ್ನು ಕೂಡ ಪ್ರಕಟ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ, ಈಗಾಗಲೇ ಅವರ ತಾಯಿ ಇದ್ದಾರೆ, ಅನಾರೋಗ್ಯಕ್ಕೆ ಈಡಾಗಿದ್ದಾರೆ, ಮಗು ಇರೋದ್ರಿಂದಾಗಿ ಅವರು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದಾಗಿ ಅವರಿಗೆ ಈ ಒಂದು ಪ್ರಕರಣಕ್ಕೆ ಬೇಲನ್ನು ಕೊಡಬೇಕು ಅಂತ ಹೇಳಿ ಅವರ ಪರ ವಕೀಲರು ಬಾಲನ್ ಅವರು ಕೂಡ ವಾದವನ್ನು ಮಾಡಿದ್ರು. ಈಗ ಆದೇಶವನ್ನು ತೀರ್ಪನ್ನು ಇವತ್ತು ಪ್ರಕಟ ಮಾಡ್ತಾರೆ. ಜೊತೆಗೆ ಏನು ನಟ ದರ್ಶನ್ ಅವರು ಈಗಾಗಲೇ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಹಾಸಿಗೆ, ದಿಂಬು ಮತ್ತು ಬೆಡ್ಶೀಟ್ ಅನ್ನು ಕೊಡಬೇಕು ಅಂತ ಹೇಳಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು. ಜೈಲಿನ ಪ್ರಕಾರವಾಗಿ ಈಗಾಗಲೇ ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಅವರಿಗೆ ಒಂದು ಕೊಡಬೇಕು ಅಂತ ಹೇಳಿ ಅವರ ಪರ ವಕೀಲರು ಕೂಡ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ರು. ಇವತ್ತು ಕೂಡ ಒಂದು ಆದೇಶ ಬರುತ್ತೆ. ಅದರ ಜೊತೆಗೆ ಈಗ 5 ಜನ ಆರೋಪಿಗಳನ್ನು ಕೂಡ ಈಗ ಪರಪ್ಪನಗರ ಜೈಲಿನಿಂದ ಬೇರೆ ಜೈಲಿಗಳಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಕೂಡ ಏನು ಜೈಲು ಅಧಿಕಾರಿಗಳು ಒಂದು ಮನವಿಯನ್ನು ಸಲ್ಲಿಸಿದ್ರು. ಅದು ಕೂಡ ಈಗಾಗಲೇ ವಿಚಾರಣೆ ಆಗಿದ್ದು ಇವತ್ತು ಆದೇಶವನ್ನು ಪ್ರಕಟ ಮಾಡ್ತಾರೆ. ಒಂದು ವೇಳೆ ಏನಾದರೂ ಇಲ್ಲಿಂದ ಏನಾದರೂ ಬೇರೆ ಬೇರೆ ಜೈಲುಗಳಿಗೆ ಅವ್ರನ್ನ ಶಿಫ್ಟ್ ಮಾಡಿದೆ ಆದರೆ ಈಗಾಗಲೇ ಕೇಸ್ ಟ್ರಯಲ್ ಕೂಡ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಕರ್ಕೊಂಡು ಬರೋದಕ್ಕೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆಗ ಹೆಚ್ಚಿನ ಸೆಕ್ಯೂರಿಟಿ ಬೇಕಾಗುತ್ತೆ. ಅಭಿಮಾನಿಗಳು ಬರೋದ್ರಿಂದಾಗಿ ಆ ಒಂದು ನಿಯಂತ್ರಣ ಮಾಡೋದಕ್ಕೂ ಕೂಡ ಪೊಲೀಸರಿಗೆ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಅದನ್ನು ಕೂಡ ನೋಡಬೇಕಾಗುತ್ತೆ. ಆದರೆ ಈಗ ಅಧಿಕಾರಿಗಳು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನ್ಯಾಯಾಧೀಶರು ಯಾವ ರೀತಿಯಾಗಿ ಈ ಒಂದು ತೀರ್ಪನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕು. ಅಕಸ್ಮಾತ್ ಇಲ್ಲೇ ಇದ್ದಂಥ ವೇಳೆಯಲ್ಲಿ ಅವರಿಗೆ ಕಟ್ಟುನಿಟ್ಟಾದಂತಹ ಒಂದು ಕಾನೂನನ್ನು, ಅಂದ್ರೆ ಒಳಗಡೆ ಇರೋದಕ್ಕೆ ಯಾರ ಜೊತೆ ಕೂಡ ಬೆರೆಯೋದಕ್ಕೆ ಬಿಡದಂಗೆ ಅವರು ಯಾವ ಒಂದು ರಾಜಾತಿಥ್ಯವನ್ನು ಪಡೆದುಕೊಂಡಿದ್ರು ಆ ರೀತಿಯಾದಂತಹ ಒಂದು ಆತಿಥ್ಯವನ್ನು ಸಿಗದೇ ಇರೋ ರೀತಿ, ಅಂದ್ರೆ ಸಾಮಾನ್ಯ ಕೈದಿಗಳು ಹೇಗಿರ್ತಾರೋ ಅದೇ ರೀತಿಯಾಗಿ ಅವರಿಗೂ ಕೂಡ ಒಳಗಡೆ ಇರೋದಕ್ಕೆ ನೋಡ್ಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಆದೇಶ ಕೂಡ ಆಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಇರಬೇಕು ಅಂತ ಹೇಳಿ ಏನಾದರೂ ನ್ಯಾಯಾಲಯ ಸೂಚನೆ ಕೊಡ್ತಾರಾ ಅಥವಾ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಕೊಡಿ ಆದೇಶವನ್ನು ಕೊಡ್ತಾರ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.